ರಾತ್ರಿ ಇಡೀ ನೋವಿದು. ಅದಕ್ಕೆ ಇದು ಹಾಕಿದ್ದೇನೆ ಅಂತ ಹೇಳಿ ನೋವಿಗೆ ಹಾಕೋ ಆಯಿಂಟ್ಮೆಂಟ್ ಎಲ್ಲ ಹಾಕಿ ನೋಡಿದ, ಅದು ಕಡಿಮೆ ಒಂದೇ ಜಿಲ್ಲ ನಂಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನೋಡಿ, ನನಗೆ ಕಣ್ಣೆಲ್ಲ ಊದಿದೆ, ಅದು ನೋವಿಂದ ಎಂತಲ್ಲ. ಇದು ವೈಫೈ ಸಿಗುವಂಥದ್ದು ಆಯಿತಾ. ಇದರ ಮೇಲೆ ಇವರು ಕೂತ್ಕೊಳ್ಬಾರ್ದು ಅಂತ ಹೇಳಿ ಒಳ್ಳೆಯಲ್ಲ. ಇವರಿಬ್ಬರು ಇಲ್ಲಿ ಬಂದು ಮಲಗುದಾಯ್ತಾ, ರೂಮಲ್ಲಿ ಬಂದು. ಅದು ಬಾಗಿಲನ್ನು ದೂಡಿ ಮೆಲ್ಲ ಬಂದು ಇಲ್ಲೇ ಮನೆ ಹತ್ರ ಅಲ್ಲ, ಈಗ ಮಳೆ ಬಂತು ಅಂತ ಹೇಳಿ ಈಚೆ ಬಂದರು. ಕುഞ്ഞು ಅಡಿಕೆ ಗಿಡಗಳು ಮುರಿದು ಬಿದ್ದದ್ದು ದೊಡ್ಡ ದೊಡ್ಡದು ಉಂಟಲ್ಲ ಅದು, ಮತ್ತು ಹೀಗೆ ಉಂಟಲ್ಲ ಇದು. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂತ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಕ್ಷಣ ನಾಯ್ಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲ್ಲೈಕನ್ ಒತ್ತಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಎಷ್ಟೊತ್ತಿಗೆ ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕ್ತೇನೆ ಅದೇ ಟೈಮಿಗೆ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ವ್ಲಾಗ್ಸನ್ನು ನೋಡ್ಕೊಳ್ಬೋದು. ಆಗಸ್ಟ್ 4ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ನಿಮಗೆಲ್ಲರೂ ಕೂಡ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಹಾಗೆ ಆಗಸ್ಟ್ 4ಕ್ಕೆ ಯಾರ್ದೆಲ್ಲ ಬರ್ತ್ಡೇ ಇದೆ ಅವರಿಗೆ ಈ ವ್ಲಾಗನ್ನು ಶೇರ್ ಮಾಡಿ ಹ್ಯಾಪಿ ಬರ್ತ್ಡೇ ಹೇಳೋದನ್ನು ಮರಿಬೇಡಿ. ಫ್ಲವಿಯಾ ಲೋಬೋ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಶ್ರವಣ್ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ಸಂಗೀತ ಅವರಿಗೆ ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾವಾಗಲೂ ಖುಷಿಯಾಗಿ ನಗ್ತಾ ಇರಿ. ನನಗೆ 2-3 ದಿನದಿಂದ ಜೋರು ಮಳೆ, ನಿಮಗೆ ಗೊತ್ತಿರ್ಬೋದು. ಇವತ್ತು ನಾನು ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟು ಹುಲ್ಲು ಹಾಕಿ ಹುಲ್ಲು ಕೂಡ ಹಾಕಿ ಆಯಿತು. ಹೊರಗೆ ಬಿಡೋ ಪ್ಲ್ಯಾನಲ್ಲಿ ಇಲ್ಲ ನಾನು, ಯಾಕಂದರೆ ನನಗೆ ಒಂದು ಈ ಕೈ ನೋವು ಹೇಗೆ ಅಂತ ಗೊತ್ತಿಲ್ಲ. ನಿನ್ನೆ ಹುಲ್ಲು ಹಿರಿದ ಎಂತ ಅಂತ ಗೊತ್ತಿಲ್ಲ, ಒಂದು ಕೈ ನೋವಿಂದ ರಾತ್ರಿ ಇಡೀ ನೋವಿದು. ಅದಕ್ಕೆ ಇದು ಹಾಕಿದ್ದೇನೆ ಅಂತ ಹೇಳಿ ನೋವಿಗೆ ಹಾಕೋ ಆಯಿಂಟ್ಮೆಂಟ್ ಎಲ್ಲ ಹಾಕಿ ನೋಡಿದ, ಅದು ಕಡಿಮೆ ಒಂದೇ ಜಿಲ್ಲ. ನನಗೆ ಉಂಟಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಸಹ ಇಷ್ಟ ಇರಲಿಲ್ಲ ಇವತ್ತು. ಆದರೆ ನನ್ನಿಂದ ಬರ್ತ್ಡೇ ವಿಶಸ್ಗಳು ಮಿಸ್ ಆಗ್ತದಲ್ಲ, ಹಾಗಾಗಿ ನನಗೆ ಬೇಜಾರು ಅನ್ನಿಸ್ತದೆ. ನನಗೋಸ್ಕರ ಕಾಯ್ತಿರ್ತಾರೆ ಕೆಲವರು ಬರ್ತ್ಡೇ ವಿಶ್ಗೋಸ್ಕರ, ಇನ್ನು ಕೆಲವರು ವ್ಲಾಗಿಗೋಸ್ಕರ, ಇನ್ನು ಕೆಲವರು ನನ್ನ ಬೆಕ್ಕಿಗಳಿಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ನೋಡಿ, ನನಗೆ ಕಣ್ಣೆಲ್ಲ ಊದಿದೆ, ಅದು ನೋವಿಂದ ಎಂತ ಅಂತ ಗೊತ್ತಿಲ್ಲ. ಹಾಗೆ ಇವತ್ತು ಎಣ್ಣೆ ಸಹ ಹಾಕಿದ್ದೀನಿ ಕೂದಲಿಗೆ, ಅದಕ್ಕೆ ಮುಖ ಎಲ್ಲ ಡಲ್ ಕಾಣ್ತದೆ. ಇವರು ಉಂಟಲ್ಲ, ಇದು ವೈಫೈ ಸಿಗುವಂಥದ್ದು ಆಯಿತಾ. ಇದರ ಮೇಲೆ ಇವರು ಕೂತ್ಕೊಳ್ಬಾರ್ದು ಅಂತ ಹೇಳಿ ಅಪ್ಪ ಒಂದು ಬಾಕ್ಸ್ ಇದು ಮುಚ್ಚಳ ಇಟ್ಟಿದ್ರು, ಅದರ ಮೇಲೆ ಸಹ ಬಂದು ಕೂತ್ಕೊಳ್ತಾರೆ. ಇವರಿಗೆ ಅದರಿಂದ ಎಂತ ಸಿಕ್ತಂತೆ ನನಗೆ ಗೊತ್ತಿಲ್ಲ ಆಯಿತಾ. ಇವರ ಅಮ್ಮ ಕೂಡ ಇಲ್ಲೇ ಕೂತಿರ್ತಾಳೆ. ಇವರು ಕೂತ್ಕೊಂಡಿದ್ದು ಹಾಳಾಗ್ತದೆ ಅಂತ ಹೇಳಿ ಅಪ್ಪ ಉಂಟಲ್ಲ, ಅದಕ್ಕೆ ಎಂತಾದರೂ ತಂದು ಅಡ್ಡ ಇಡೋದಲ್ಲಿ ಕೂತ್ಕೊಳ್ಳೋದು ಬೇಡ ಅಂತ ಇವರು ಇದರಲ್ಲೇ ಕೂತ್ಕೊಳ್ಳೋದು. ಕುഞ്ഞി ಪಡಿ, ಮಳೆಯಲ್ಲ, ಯಾರಿಗೆ ಸಹ ಮನಸ್ಸಿಲ್ಲ ಇದ್ದು ಹೊರಗೆ ಹೋಗಲಿಕ್ಕೆ. ಹಾಗೆ ಚೆಂದ ಮಲಗಿದ್ದಾರೆ. ಇನ್ನು ಕೆಲವರು ಒಲೆ ಹತ್ರ ಮಲಗಿದ್ದಾರೆ. ಸ್ವಲ್ಪ ಮಳೆ ಬಿಟ್ಟಿತ್ತು ಅಂತೇಳಿ ಹುಲ್ಲು ಮಾಡಲಿಕ್ಕೆ ಬಂದಿದ್ದೆ ಇಲ್ಲಿ ನಮ್ಮ ಬೇಲಿ ಬದಿಗೆ ಆಯಿತಾ. ಕ್ಲೀನ್ ಆಯಿತು. ಹಾಗೆ ಇನ್ನು ಅದನ್ನೆಲ್ಲ ಕೊಂಡೋಗಿ ಕೂಡ ಹಾಕಿ ಬಂದೆ. ಒಂದು ಕಟ್ಟಕ್ಕಿಂತ ಜಾಸ್ತಿ ಆಗಿದೆ ಹುಲ್ಲು. ನಿನ್ನೆ ತಂದದೊಂದು ಕಟ್ಟ ಇತ್ತು, ಅದನ್ನೀಗ ದನಗಳಿಗೆ ತಿನ್ನಲಿಕ್ಕೆ ಹಾಕಿದ್ದೇನೆ. ಹಾಗೆ ಈಗ ಸ್ವಲ್ಪ ಮಳೆ ಸಹ ನಿಲ್ಲಕ್ಕೆ ಶುರುವಾಯಿತು. ಈಗೆಂತ ಸ್ವಲ್ಪ ತಿನ್ನಲಿಕ್ಕೆ ಹೋಗಬೇಕು. ಮತ್ತೆಂತ ಅಂದರೆ ಸ್ವಲ್ಪ ಹುಲ್ಲು ಆಗಬೇಕು. ಮಳೆ ಬಿಟ್ಟಿದೆ ಅಂದರೆ ಹುಲ್ಲು ಮಾಡೋದು, ಇಲ್ಲಾಂದರೆ ನೋಡಬೇಕು ಹೇಗೆ ಅಂತ. ಅಪ್ಪ ತೋಟಕ್ಕೆ ಹೋಗಿದ್ದಾರೆ. ಅವರದ್ದು ಸೋಗೆ ಕಡಿಯೋದು, ಈಗ ಮಳೆಗಾಲದಲ್ಲಿ ಸೋಗೆ ಬಿದ್ದು ಕೊಳಿತದಲ್ಲ, ಅದನ್ನೆಲ್ಲ ಕಡಿದು ಅಡಿಕೆ ಗಿಡದ ಬುಡಕ್ಕೆ ಇಡೋದು ಅವರದ್ದು ಅದು ಕೆಲಸ. ಹಾಗಾಗಿ ಅವರು ಹುಲ್ಲಿಗಾಗಲಿ ಸೊಪ್ಪಿಗಾಗಲಿ ಹಾಗೆ ಎಂತಕ್ಕೂ ಬರೋದಿಲ್ಲ. ಬಹುಶಃ ಅದು ಕೆಲಸ ಆದಮೇಲೆ ನನಗೆ ಹೆಲ್ಪಿಗೆ ಬರ್ಬೋದೇನೋ ಗೊತ್ತಿಲ್ಲ. ನನಗೆ ಪ್ರತಿ ಸಲ ಅವರು ಹೇಳ್ತಾರೆ, ಸೊಪ್ಪು ಮಾಡುವ, ಹುಲ್ಲು ಮಾಡುವ,
ನಾನು ಸಹ ಬರ್ತೇನೆ ಅಂತ. 2 ದಿವಸ ಬರ್ತಾರೆ ಮತ್ತು ಬರೋದಿಲ್ಲ, ಮತ್ತು ನನಗೆ ಅದು ಕಂಟಿನ್ಯೂ ಮಾಡೋ ಕೆಲಸ. ಹಾಗೀಗ ಸ್ವಲ್ಪ ಮಾಡಿ ಬಂದೆ. ಒಳ್ಳೆಯಲ್ಲ ಇವರಿಬ್ಬರು ಇಲ್ಲಿ ಬಂದು ಮಲಗುದಾಯ್ತಾ, ರೂಮಲ್ಲಿ ಬಂದು ಅದು ಬಾಗಿಲನ್ನು ದೂಡಿ ಮೆಲ್ಲ ಬಂದು ಇಲ್ಲಿ ಮಲಗುದು. ಇವರದ್ದು ಇಬ್ಬರದ್ದು ಇದೆ. ನಾನು ಮಧ್ಯಾಹ್ನ ಮಲಗಲಿಕ್ಕೆ ಬಂದರೆ ಸಹ ಇಲ್ಲಿ ಮೆಲ್ಲ ಹೇಗೋ ಬಾಗಿಲಿಂದ ಒಳಗೆ ಕೈ ಹಾಕಿ ದೂಡಿ ಒಳಗೆ ಬಂದು ಮಲಗೋದು ಇಬ್ಬರು ಕೂಡ. ಮಳೆ ಇದ್ರಂತೂ ಇವ ಬೆಳಿಗ್ಗೆ ಇವರನ್ನು ಏಳಿಸ್ಲಿಕ್ಕೆ ಬರ್ತಾನೆ ಆಯಿತಾ, ಕಜ್ಜು ಏಳಿಸ್ಲಿಕ್ಕೆ ಬಂದು ಇಲ್ಲೇ ಮಲಗೋದು, ಮತ್ತೆ ಬರೋದೇ ಇಲ್ಲ. ಮತ್ತು ಮಳೆ ಜೋರಿದ್ರೆ ಅಂತೂ ಹೇಳೋದು ಬೇಡ, ತಿಂಡಿಗಾಗಲಿ ಊಟಕ್ಕಾಗಲಿ ಯಾವಾಗ ಮಾಡ್ತಾನೆ ಅಂತ ನಂಗೆ ಗೊತ್ತಾಗೋದಿಲ್ಲ, ಇಲ್ಲೇ ಮಲಕೊಂಡಿರ್ತಾನೆ. ನಾನು ಜಾಸ್ತಿ ರೂಮಿಗೆ ಬಿಡೋದಿಲ್ಲ, ಯಾಕಂದರೆ ಅವರು ಮೂತ್ರ ಏನಾದರೂ ಮಾಡಿದರೆ ಅಕಸ್ಮಾತ್, ಮತ್ತು ಅದು ರೂಮ್ ಇಡೀ ವಾಸನೆ ಅಲ್ಲ, ಇದನ್ನು ಕ್ಲೀನ್ ಮಾಡಲಿಕ್ಕೆ ಕೂಡ ಕಷ್ಟ. ಅದಕ್ಕೋಸ್ಕರ ಬಿಡೋದೇ ಇಲ್ಲ. ಈಗ ಇವರು ದೊಡ್ಡವಾಗಿದ್ದಾರೆ ಅಂತ ಹೇಳಿ ಇಲ್ಲಿ ಬಿಡೋದು. ಶಂಭು ಮತ್ತು ಇಬ್ಬರು ಇಲ್ಲಿಯೇ ಇರುತ್ತಾರೆ ನೋಡಿ. ನಿನ್ನೆ ನಾವು ಒಂದು ಬಾಳೆಗೊನೆ ಕಟ್ ಮಾಡಿದ್ವಿ, ದೊಡ್ಡದಾಗಿತ್ತು, ನಮ್ಮ ಮನೆಯಲ್ಲಿ ಮೊದಲ ಫಲ ಅಂತ. ಅದನ್ನು ಅಕ್ಕ ಕ್ಯಾಮ್ಡಿಸ್ ಅಂತ ಹೇಳಿ ತಗೊಂಡು ಬಂದು ಕೊಟ್ಟದ್ದು. ಅವಳಿಗೆ ಸಹ ಕನ್ಫರ್ಮ್ ಗೊತ್ತಿಲ್ಲ ಯಾವುದು ಗಿಡ ಅಂತ ಹೇಳಿ. ನಮಗೆ ಸಹ ಇಲ್ಲಿ ನೆಟ್ಟಾದಮೇಲೆ ಅದರಲ್ಲಿ ಆಗ್ತದೆ ಅಂತ ಹೇಳಿ ಸಹ ಗೊತ್ತಿರಲಿಲ್ಲ, ಸುಮ್ಮನೆ ನೆಟ್ಟದ್ದು. ಸುಮಾರು ಸಮಯ ಆದರೂ ಸಹ ಅದರಲ್ಲಿ ಆಗಲಿಲ್ಲ. ಅದಕ್ಕೆ ಕೆಲವರು ಎಲ್ಲ ಹೇಳ್ತಾರೆ ಅದು ಮುಂಡು ಬಾರೆ ಇರ್ಬೋದು, ಅದರಲ್ಲಿ ಆಗಲಿಕ್ಕಿಲ್ಲ, ಒಂದು ಕೆಲವು ಮುಂಡೊಡಿ ಆಗ್ತದೆ, ಅದರಲ್ಲಿ ಆಗಲಿಕ್ಕಿಲ್ಲ, ಸುಮ್ಮನೆ ಅದಷ್ಟು ದಪ್ಪ ಗಿಡ ಹೋದ್ದು ಅಂತ ಅಪ್ಪ ಕೂಡ ಹಾಗೇ ಅಂದ್ಕೊಂಡಿದ್ರು. ಮತ್ತು ಅದರಲ್ಲಿ ಗೊನೆ ಹೋದಾಗ ಅಪ್ಪ ಹೇಳಿದರು ಅದು ಯಾವುದೋ ಬೇರೆ ಕ್ಯಾಮ್ಡಿಸ್ ಅಲ್ಲಾಗಿರಬೇಕು ಅಂತ. ಇನ್ನು ಕೆಲವರು ಬಂದವರೆಲ್ಲ ಹೇಳಿದರು ಕ್ಯಾಮ್ಡಿಸೇ, ಆದರೆ ಇಷ್ಟು ದೊಡ್ಡ ಸೈಜ್ ಆಗೋದಿಲ್ಲ ಅಂತ. ನಮಗೆ ಸಹ ಮೊದಲ ಫಲ ಸಿಕ್ಕಿದ್ದು, ಎಂತ ಅಂತ ಇನ್ನೂ ಸಹ ನಮಗೆ ಗೊತ್ತಿಲ್ಲ. ಅದರದ್ದು ದೊಡ್ಡದು 2 ಪಾಡ ಅಂತ ಹೇಳ್ತೇವಲ್ಲ, ಅದು ಗೊನೆಯಲ್ಲೇ ಒಂದೊಂದು ಲೇಯರ್ ಇರ್ತದೆ ನೋಡಿ, ಅದರಲ್ಲಿ 2 ತೆಗೆದಿಟ್ಟದುಂಟು. ಮತ್ತು ಇವತ್ತು ಅದನ್ನು ಇವರು ಆಫೀಸಿಗೆ ಹೋಗುವಾಗ ಸೇಲ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಶಾಪ್ ಅವರಿಗೆ ಸಹ ಗೊತ್ತಿಲ್ಲ ಎಂತ ಅಂತ. ಇನ್ನು ಬಾಳೆಹಣ್ಣು ಹೇಗೆ ಉಂಟು ಅಂತ ನಮಗೆ ರುಚಿ ಗೊತ್ತಾಗಬೇಕಂದ್ರೆ ತಿಂದಾಗಬೇಕಷ್ಟೇ. ಅದನ್ನು ನಾವು ಮೊದಲ ಫಲ ಅಲ್ಲ, ದೇವರಿಗೆ ಇಟ್ಟದ್ದುಂಟು, ಅಲ್ಲಿ ಹಣ್ಣಾದಮೇಲೆ ಮತ್ತೆ ತಿನ್ನುವ ಅಂತ. 2 ಸಾಧಾರಣ ಹಣ್ಣಾಗ್ತಾ ಬಂದಿದೆ. ಹಾಗೆ ರುಚಿ ನೋಡಿ ಆದಮೇಲೆ ನಾನು ನಿಮಗೆ ಹೇಳ್ತೇನೆ ಹೇಗೆ ಉಂಟು ಅಂತ. ಮತ್ತು ಒಂದು ವೇಳೆ ಒಳ್ಳೆಯದು ಅಂತ ಇದ್ದರೆ ಅಪ್ಪ ಅದನ್ನೇ ಅಷ್ಟು ಕಂಟಿನ್ಯೂ ನೆಟ್ಟಾರು, ಇಲ್ಲ ಅಂತ ಹೇಳಿದರೆ ಒಳ್ಳೆಯದಿಲ್ಲ ಅಂದರೆ ಹೇಗೆ ಉಂಟು ಅಂತ ನೋಡಬೇಕು ಅಂತ ಹೇಳ್ತಿದ್ರು ಅಪ್ಪ. ಮತ್ತು ನನಗೆ ಸಹ ಸರಿ ಗೊತ್ತಿಲ್ಲ, ನಾನೆಲ್ಲ ಬಾಳೆ ಗಿಡ ಮತ್ತು ಬಾಳೆದಿದ್ದೆಲ್ಲ ನೆಡಲಿಕ್ಕೆ ಹೋಗೋದಿಲ್ಲ, ನನ್ನಿಂದ ಆಗುವಂಥ ಕೆಲಸ ಅಲ್ಲ. ಹಾಗೆ ಅದರ ಹೆಸರೆಂತ ನನಗೆ ಸಹ ಗೊತ್ತಿಲ್ಲ. ನನಗೆ ಸುಮಾರು ಜನ ಕೇಳಿದರು, ವ್ಲಾಗ್ ನೋಡಿ ಕೆಲವರು ಕೇಳಿದರು ಅದು ಯಾವುದು ಗೊನೆ ನಿಮ್ಮಲ್ಲಿ ಯಾವುದು ಅಂತ. ಹಾಗೆ ಸಾಧಾರಣ ಒಂದು 30 kg ಇರ್ಬೋದಂತೆ ಆ ಗೊನೆ. ಹಾಗೆ ಅಷ್ಟು ಕೆಜಿದು ಗೊನೆ ಒಂದು ಅದು ನಮ್ಮ ಮನೆಯಲ್ಲಿ ಮೊದಲ ಸಲ. ಹಾಗಾಗಿ ನನಗೆ ಅದೇನೋ ಒಂಥರ ಖುಷಿ. ಹಾಗಾದ ಹಾಗೆ ಈಗ ಸಂಜೆ ಹುಲ್ಲು ಹಿರಿತಿದ್ದೇನೆ ಆಯಿತಾ, ಬೇಲಿ ಬದಿಗೆ. ಇವರು ಬಂದದ್ದು ಅಂತ, ಇವರು 3 ಇಲ್ಲೇ ಮನೆ ಹತ್ರ ಅಲ್ಲ, ಈಗ ಮಳೆ ಬಂತು ಅಂತ ಹೇಳಿ ಈಚೆ ಬಂದರು. ಕುഞ്ഞು ಪಡಿ, ನಾನು ಮಿಡತೆ ಹಿಡ್ದಿದ್ದೇನೆ ಅಂತ ಹೇಳಿ ಅವರಿಗಿಬ್ಬರಿಗೆ ಸಹ ಪಾಪ ಆಯ್ತಾ. ಇವಳದ್ದು ಬಾಲಕ್ಕೆ ಒಂದು ಸ್ವಲ್ಪ ಮೆಟ್ಟಿ ಹೋಯ್ತು, ಇವಳು ಮೆಲ್ಲ ಮೇ ಅಂತ ಮಾಡ್ತಿದ್ದಾಳೆ. ಗಟ್ಟಿ ಒಬ್ಬಡಲಿ ಗೊತ್ತಿಲ್ಲ, ಪಡಿತಾರೆ ಅವಳಿಗೆ. ಪಡಿ, ಮಿಡತೆ ಸಿಕ್ಕಿತಾ? ಇಲ್ಲ, ಎಂತಕ್ಕೆ ಬಂದದ್ದು ಮತ್ತೆ? ಹಿಡಿ, ನೀನು ಹುಡುಕ್ಬೇಕು ನನ್ನ ಕೈಲಿ ಕೇಳಿದರೆ. ಮತ್ತೆ ಉಂಟಲ್ಲ, ಎಂತಾದರೂ ಹಿಡಿತೇನೆ ಅಂತ ಗಟ್ಟಿ ಗುರು 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 ಮಾಡೋದು, ಅಂದರೆ ನನಗೆ ಕೊಡು ಅಂತ. ಇವಳು ಪಾಪ, ಇವಳಿಗೆ ಕೊಟ್ಟರು ಆಗ್ತದೆ, ಕೊಡಲಿಲ್ಲಾದರೂ ಆಗ್ತದೆ, ಆದರೆ ಅಣ್ಣನಿಗೆ ಕಂಪನಿ ಕೊಡಲಿಕ್ಕೆ ಬರೋದು ಇವಳು. ಈಕಳಿ ಒಂದು ಇವಳು ಹಿಡಿದ್ಲಾಯ್ತಾ. ಇವ ನೋಡಿ ನನ್ನ ಕೈಲಿ ಕೇಳ್ತಿದ್ದಾನೆ, ಅನ್ನು ನೀನು ನನಗೆ ಕೊಡು ಅಂತ. ಅವಳು ನೋಡಿ ಗಲಾಟೆ ಮಾಡಿ ತಿಂತ ಇದ್ದಾಳೆ. ಎಂತ ಪಡಿ, ನನ್ನ ಹತ್ರ ಇಲ್ಲ, ಅವಳೇ ಹಿಡ್ದದ್ದು. ಮಳೆಗಾಲದಲ್ಲಿ ಬೀಳುವ ಅಡಿಕೆ ನೋಡಿ ಅಪ್ಪ ಹೆಕ್ತಾ ಇದ್ದಾರಲ್ಲ ತೋಟಕ್ಕೆ ಹೋಗಿ. ಇದೆ ಕಾಯಿ ಅಂದರೆ ಇದು ಬಿದ್ದದ್ದಲ್ಲ, ಅಡಿಕೆ ಗಿಡಗಳು ಮುರಿದು ಬಿದ್ದದ್ದು ದೊಡ್ಡ ದೊಡ್ಡದುಂಟಲ್ಲ ಅದು. ಮತ್ತು ಹೀಗೆ ಉಂಟಲ್ಲ, ಇದು ಸಹ ಅದರ ಬುಡದಲ್ಲಿ ಬಿದ್ದದ್ದೇ, ರೋಗದ್ದುಂಟಲ್ಲ ಇದು ಅಡಿಕೆ ಮರಗಳು ಮುರಿದು ಬಿದ್ದದರ ಅಡಿಕೆಯನ್ನು ಅಪ್ಪ ಎಲ್ಲ ಸಹ ತಗೊಂಡು ಬಂದು ಇಲ್ಲಿ ಹಾಕ್ತಾ ಇದ್ದಾರೆ. ಇದನ್ನು ಸೇಲ್ ಮಾಡಲಿಕ್ಕೆ ಆಗ್ತದೆ ಕಾರಿಕೊಟ್ಟು ಟೈಪಲ್ಲಿ, ಅದಕ್ಕೋಸ್ಕರ ಅಂದರೆ ಸೇಲ್ ಮಾಡೋದು ಒಣಗಿಸಿ ಆದಮೇಲೆ. ಹಾಗೆ ಇಲ್ಲಿ ಹಾಕ್ತಿದ್ದಾರೆ, ಇಲ್ಲಿ ಬೆಂಕಿ ಹಾಕ್ತಾರಾ ಎಂತಂದರೆ ನನಗೆ ವಿಷಯ ಗೊತ್ತಿಲ್ಲ, ಇಲ್ಲಿ ತಂದು ಹಾಕಿದ್ದಾರೆ ಮಾತ್ರ. ಶಂಭು, ಹುಲ್ಲು ಇರಿ ಅಣ್ಣ ನೀನು. ಗೆ ಬೇಕಾಗುವಷ್ಟು ಹುಲ್ಲಾಯಿತು, ಆದರೆ ಇವರಿಗೆ ಒಂದು ಮಿಡತೆ ಸಹ ಸಿಗಲಿಲ್ಲ. ಅದೇ ಬೇಜಾರು ನನಗೆ. ಇವರು ಕೇಳೋದು ಪ್ರತಿ ಸಲ ಬಂದು ಅನ್ನ ಉಂಟಾ, ಒಂದೆರಡು ಕೊಡು ನಮಗೆ ತಿನ್ನಲಿಕ್ಕೆ ಅಂತ. ಅಂದರೆ ನಾನು ಸುಮ್ಮನೆ ಸ್ಟಾಪ್ ಮಾಡಿದ್ದೇನೆ, ಅಂದರೆ ಇವರಿಗೀಗ ಮಿಡತೆ ಹಿಡಿದು ಕೊಡ್ತೇನೆ ಅಂತ. ನೋಡಿ ಅವಳು ಕೇಳೋದು ಇನ್ನೋಸೆಂಟಲ್ಲಿ. ಕುഞ്ഞി ಪಡಿ,
ಈಗ ಒಂದು ಸ್ವಲ್ಪ ಹುಡುಕ್ಬೇಕು ಇವರಿಗೆ. ಪಾಪ ಮಕ್ಕಳು ಬಂದಿದ್ದಾರಲ್ಲ ಚಿಕ್ಕ ಚಿಕ್ಕವರು, ಇವನಿಗೆ ಅದು ತೊಂದರೆ ಇಲ್ಲ, ದೊಡ್ಡ ಆಗಿದ್ದಾನಲ್ಲ. ಆಯಿತಾ ಬೇಟೆ ಆಯಿತಾ? ನೀನು ಹಿಡಿಯೋದಿಲ್ಲ, ನಂಗೆ ಗೊತ್ತು, ನನ್ನ ಹತ್ರನೇ ಕೇಳೋದು ನೀನು. ಅಣ್ಣ ಹಿಡಿದು ತಮ್ಮನಿಗೆ ಕೊಟ್ಟದ್ದು ಆಗ್ಬೋದು ಮಾರೆ. ಇವ ತಿಂತಿದ್ದಾನೆ ನೋಡಿ, ಇವ ಹಿಡ್ದದ್ದು.